ಯಾಗೂ ಏನು ಕೆಲಸ ಏನು ಕೊಡ್ತಾ ಇಲ್ಲ. ನೀವು ಕೇಳ್ತಿರೋದು ಈ ಸರ್ಕಾರ ಬಂದ ಮೇಲೆ ಕೆಲಸ ಮಾಡಿರೋದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ. ಹಿಂದಿನ ದುಡ್ಡು ಕೇಳ್ತಾ ಇದ್ದೀರಿ. ಕೂತ್ಗಳು ಇಷ್ಟ ಐತಿ, ಏನು ಮಾಡಬೇಕು ಪ್ರತಿಭಟನೆ ಮಾಡಿ ಶಾಂತ ರೀತಿಯಿಂದ. ಯಾರೋ ಆತ್ಮಹತ್ಯೆಗೆ ಶರಣಾಗಬೇಡಿ. ದಯಾಮರಣಕ್ಕೆ ಯಾಕೆ ಅರ್ಜಿ ಹಾಕತ್ತೀರಿ? ನೀವು ತಪ್ಪು ಮಾಡಿದ್ದೀರಾ? ದಯಾಮರಣಕ್ಕೆ ಅರ್ಜಿ ಹಾಕೊಳ್ಳೋರು ತಪ್ಪು ಸರ್ಕಾರದಲ್ಲಾಗಿದೆ. ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ನಿಮ್ಮಲ್ಲಿ ಆ ಒಂದು ದೃಢ ನಿರ್ಧಾರ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಿದೆ. ನೀವೇನು ಭಿಕ್ಷುಕರಲ್ಲ. ಕೆಲಸ ಮಾಡಿದ್ದೀರಿ, ಕೆಲಸದ ಪೇಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀರಿ. ಅದಕ್ಕೆ ದಯಾಮರಣ ಮಕ್ಕ ಏನಾದರೂ ಕೊಡಿ, ಇಲ್ಲ ಪೇಮೆಂಟ್ ಕೊಡಿ ಅಂತ ಕೇಳೋದು ಯಾಕೆ ಕೇಳ್ತೀರಿ? ನಿಮ್ಮಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡಿದರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇರೋರು ಭಾಳ ಜನ ಇದ್ದಾರೆ. ಯಾವ ಥರ ಕೆಲಸನೇ ಮಾಡದೆ ಬಿಲ್ ಮಾಡ್ಕೊಂಡು ದುಡ್ಡು ಹೊಡೆದಿರೋರು ಅವರ ಅಧಿಕಾರಿಗಳು, ಕೆಲವು ದೊಡ್ಡ ದೊಡ್ಡ ಗುತ್ತಿಗೆದಾರಗಳಿದ್ದಾರೆ. ಅದೋ ಒಂದು ವರ್ಗ ಇದೆ. ಅದರಿಂದ ಇಂಥ ಒಂದು ಪರಿಸ್ಥಿತಿ ಏನಿದೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಉಡಾಫೆ ಹೇಳಿಕೆಗಳಿದೆಯಲ್ಲ, ಆ ಹೇಳಿಕೆಗಳು ಬಿಡಿ. ಏನೇನಾಗಿದೆ ಇದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ನಾನು ಅವ್ರಿಗೆ ಹೇಳ್ತಕ್ಕಂಥದ್ದು ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಲ್ಲ, ಅವ್ರ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ಗುತ್ತಿಗೆದಾರರು ಅವರು ದೃಢವಾದ ನಿರ್ಧಾರ ಮಾಡಬೇಕು. ನೀವೇನು ಭಿಕ್ಷುಕರಲ್ಲ ಅಂತ ಅದಕ್ಕೆ ಹೇಳಿದ್ದು. ನನಗೆ ಗೊತ್ತಿದೆ, ಎಷ್ಟೋ ಕುಟುಂಬದಲ್ಲಿ ಆ ಕುಟುಂಬದ ಹೆಣ್ಣು ಮಕ್ಕಳ ಒಡವೆ ತಗೊಂಡೋಗಿ ಬ್ಯಾಂಕ್ಗಳಲ್ಲಿ ಇಟ್ಟು, ಖಾಸಗಿಯವ್ರ ಹತ್ರ ಇಟ್ಟು, ಬ್ಯಾಂಕ್ಗಳಲ್ಲಿ NP ಆಗಿ ಮಾಡಿರೋ ಸಾಲ ಬೀದಿಗೆ ಬಂದಿದ್ದಾರೆ ಸಾವಿರಾರು ಜನ ಸಣ್ಣ ಸಣ್ಣ ಗುತ್ತಿಗೆದಾರರು. ಯಾರ ಹತ್ರ ಹೇಳ್ಕೊಳ್ಳಾಗಿಲ್ಲ, ಬಿಡಾಗಿಲ್ಲ. ಇದು ಪರಿಸ್ಥಿತಿ. 6 ತಿಂಗಳಿಂದ LOCನೇ ರಿಲೀಸ್ ಮಾಡಿಲ್ಲ ಈ ಸರ್ಕಾರ. ಏನೋ ಗ್ಯಾರಂಟಿ ಏನು ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನಡೆದಿದ್ದೀರಪ್ಪ, ನಾವಿಲ್ಲ ಅಂತ ಹೇಳ್ತೀವ? ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ನುಡಿದಂತೆ ನಡೆಯೋರು, ನೀವೊಬ್ಬರೇ ನಡೆಯೋರು. ಈ ರಾಜ್ಯದಲ್ಲಿ ಇವತ್ತು ನಿಮ್ಮ ನಿರೀಕ್ಷೆ ತೆರಿಗೆ ಸಂಗ್ರಹ ಮಾಡ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತಿದ್ದೀರಿ? ಕಳೆದ 9 ತಿಂಗಳಲ್ಲಿ ಎಷ್ಟು ಶಾರ್ಟ್ ಫಾಲ್ ಆಗಿದೆ? ಯಾವುದೋ ನಾನು ನೋಡ್ತಾ ಇದ್ದೆ ಮಾಹಿತಿ. ಇನ್ನೂ ಸಹ ಈ ಮುಂದಿನ 3 ತಿಂಗಳಲ್ಲಿ ಏನು 1,85,000 ಕೋಟಿ ನಿರೀಕ್ಷೆ ಇಟ್ಟಿದ್ರು ತೆರಿಗೆ ರೂಪದಲ್ಲಿ 4 ಸೆಕ್ಟರ್ನಿಂದ, ಇನ್ನೂ 62,000 ಕೋಟಿ ಮೈನಸ್ನಲ್ಲಿದ್ದಾರೆ. ಅನ್ನೋ ಸಾಲ ಮಾಡೋದು ಬೇರೆ, ಇದಕ್ಕೆ ಸಾಲ ಮಾಡಲಿಕ್ಕೆ ಮುಂದಾಗ್ತಾರೆ. ಈಗ 62,000 ಕೋಟಿ ಇವರ ತೆರಿಗೆ ರೂಪದಲ್ಲಿ ಸರ್ಕಾರ ಖಜಾನೆ ತುಂಬಿಸ್ತೀವಿ ಅಂತ ಹೇಳ್ತಾರೆ. 1,85,000 ಕೋಟಿ 9 ತಿಂಗಳಿಗೆ 1,24,000 ಕೋಟಿನೂ 25,000 ಕೋಟಿ ಬಂದಿದ್ದಾರೆ. ಇನ್ನೂ 60,000 ಕೋಟಿ 3 ತಿಂಗಳಲ್ಲಿ ವಸೂಲಿ ಮಾಡಬೇಕೀಗ. ಬಸ್ ಫೇರ್ ಜಾಸ್ತಿ ಮಾಡಿದ್ರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದಿರಿ, ಪೆಟ್ರೋಲು ಡೀಸೆಲ್ದು ಸೆಸ್ ಜಾಸ್ತಿ ಮಾಡಿದ್ರಿ, ಇನ್ನು ಹೊಟ್ಟೆಗೆ ಹಾಕೊಳ್ಳೋ ಪೆಟ್ರೋಲ್ಗೆ ಏರ್ಸ್ನೇ ಇದ್ದೀರಿ. ಇಷ್ಟೆಲ್ಲ ಆದರೂ ನಿಮ್ಮ ಸಂಗ್ರಹದಲ್ಲಿ ಯಾಕೆ ಕೊರತೆ ಆಗಿದ್ರೆ ನಿಮ್ಮ ಆಡಳಿತ ಯಾವ ಮಟ್ಟಕ್ಕಿದೆ? ಇದೆಲ್ಲ ಸರಿಪಡಿಸ್ಕೊಳ್ಳಿ, ನಮಗೇನಿಲ್ಲ. ಪಾಪ ಕುಮಾರಸ್ವಾಮಿ ಬರ್ತಾನೆ, ವಾರದಲ್ಲಿ ಒಂದಿನ ಇಲ್ಲಿ ಬಂದೇನೋ ಒಂದು ಹೇಳಿಕೆ ಕೊಡ್ತಾನೆ ಸರ್ಕಾರದ ವಿರುದ್ಧ ಪಾಪ ಅಂತ ಎಲ್ಲ ಹೇಳ್ತಾರೆ. ಇರೋ ವಾಸ್ತವಾಂಶ ಹೇಳ್ಬೇಕಲ್ಲ. ನನಗೇನು ಹೊಟ್ಟೆವರಿಗೆ ಹೇಳ್ತೀನ? ಹೊಟ್ಟೆವರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.